Hello everyone, welcome back you all into the Mastercam classes. So this is class number 31. In this video we are going to discussing about transform. So in that transform, offset, layout and size. So these three topics today's class we are covering, right? So ಹಾಗಾದರೆ ನಾವು previous class ಅಲ್ಲಿ we already discussed about positions. In this position, dynamic, translate to plane, rotate, project, move to origin, mirror and roll. ಸೊ ಇದಿಷ್ಟು ಕಮೆಂಟ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಹಾಗಾದರೆ ಇವತ್ತಿನ ಒಂದು ಕ್ಲಾಸಲ್ಲಿ ನಿಮಗೆ ಮೇನಾಗಿ ಆಫ್ಸೆಟ್ಟಲ್ಲಿ ನಮಗೆ ಎಂಟಿಟಿ, ಚೈನ್ ಆ್ಯಂಡ್ ಸೊ ಇದು ಏನಿದೆಲ್ಲ ಜಾಮಿಟ್ರಿ, ನೆಸ್ಟಿಂಗ್ ಇದೊಂದು ಸಪ್ರೇಟ್ ಕ್ಲಾಸ್ ಇರುತ್ತೆ. ಸೊ ರೆಕ್ಟ್ಯಾಂಗ್ಯುಲರ್ ಎರಿ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಆ್ಯಂಡ್ ಸ್ಟ್ರೆಚ್ ಆ್ಯಂಡ್ ಸ್ಕೇಲ್. ಸೊ ಇದಿಷ್ಟು ಕಮೆಂಟ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಜಾಮಿಟ್ರಿ ನೆಸ್ಟಿಂಗ್ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ, ರೈಟ್? ಸೊ ಆಫ್ಸೆಟ್ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ನಿಮಗೆ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ನೀವು ನೋಟ್ ಮಾಡಿಟ್ಕೊಳ್ಳಿ. ಸೊ ವೈರ್ ಫ್ರೇಮಲ್ಲಿ ನಾವು ಇಲ್ಲೇನಿದೆಯಲ್ಲ, ಸೊ ಆಫ್ಸೆಟ್ ಎಂಟಿಟಿ ಆ್ಯಂಡ್ ಆಫ್ಸೆಟ್ ಚೈನ್ ಅಂತೇಳಿ ವೈರ್ ಫ್ರೇಮಲ್ಲಿ. ಸೊ ಅದೇ ಕಮೆಂಟ್ ನಮಗೆ ಇಲ್ಲಿದೆ, ಎಂಟಿಟಿ ಆ್ಯಂಡ್ ಚೈನ್ಸ್ ಅಂತೇಳಿ. ಸೊ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ, ಬಟ್ ಆದರೂ ನಾನು ನಿಮಗೆ ಒಂದು ಕ್ವಿಕ್ ಇನ್ಫಾರ್ಮೇಷನ್ ಕೊಡ್ತೀನಿ, ಎಂಟಿಟಿ ಹೇಗೆ ಯೂಸ್ ಆಗುತ್ತೆ ಆ್ಯಂಡ್ ಚೈನ್ ಯಾವ ರೀತಿ ಯೂಸ್ ಆಗುತ್ತೆ ಅಂತೇಳಿ, ರೈಟ್? ಸೊ ವೈರ್ ಫ್ರೇಮಲ್ಲಿ ಹೋಗೋಣ. ಒಂದು ರೆಕ್ಟ್ಯಾಂಗಲನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ಒಂದು ರೆಕ್ಟ್ಯಾಂಗಲನ್ನು ಸೆಲೆಕ್ಷನ್ ಮಾಡ್ಕೊಂಡು ಆ ರೆಕ್ಟ್ಯಾಂಗಲ್ ಮೇಲೆ ನಾವು ಈ ಒಂದು ಎಂಟಿಟಿ ಆ್ಯಂಡ್ ಚೈನನ್ನು ಅಪ್ಲೈ ಮಾಡ್ಕೊತಾ ಹೋಗೋಣಂತೆ, ರೈಟ್? ಸೊ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊಂಡಿನಿ. ಆ್ಯಂಕರ್ ಟು ಸೆಂಟರ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಿಡಲಿಂದ ಡ್ರಾ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ಒಂದು ರೆಕ್ಟ್ಯಾಂಗಲ್ ನಾನು ಇವಾಗ ಡ್ರಾ ಮಾಡಿದ್ದೀನಿ. ಸೊ ಅಗೇನ್ ಟ್ರಾನ್ಸ್ಫಾರ್ಮಲ್ಲಿ ಹೋಗೋಣ. ಇವಾಗ ಎಂಟಿಟಿ. ಸೊ ಎಂಟಿಟಿ ಏನು ಆಗುತ್ತೆ ಅಂದರೆ ಮೂವ್, ಕಾಪಿ, ಜಾಯಿನ್ ಅಥವಾ ಸ್ಲಾಟ್ ಎ ಸಿಂಗಲ್ ಎಂಟಿಟಿ ಪ್ಯಾರಲಲ್ ಟು ದ ಒರಿಜಿನಲ್, ಡಿಸ್ಪ್ಲೇಸಿಂಗ್ ಇಟ್ ಬೈ ದ ಡಿಫೈನ್ಡ್ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಅಂತೇಳಿ ಹೇಳ್ತಾ ಇದೆ. ಅಂದರೆ ಇದೇನು ಮಾಡುತ್ತಂದರೆ, ಸೊ ಈ ಒರಿಜಿನಲ್ ನಮ್ಮ ಡ್ರಾಯಿಂಗಿಂದ ಯಾವುದೇ ಒಂದು ಎಂಟಿಟಿಯನ್ನು ಕಾಪಿ ಮಾಡ್ಬೋದು, ಮೂವ್ ಮಾಡ್ಬೋದು ಅಥವಾ ಸ್ಲೈಸ್ ಕೂಡ ಮಾಡ್ಬೋದು. ಸೊ ಇದನ್ನು ಬೇಸ್ ಮಾಡಿ ಸಮ್ ಡಿಸ್ಟೆನ್ಸ್ಗೆ ನಾವು ಇದನ್ನು ಕಾಪಿ, ಮೂವ್, ಡಿಸ್ಟೆನ್ಸ್ ಮಾಡ್ಬೋದು ಅಂತೇಳಿ ಹೇಳ್ತಾ ಇದೆ. ಸೊ ಯಾವ ರೀತಿ ನೋಡಿ, ಇವಾಗ ಎಂಟಿಟಿ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಎಂಟಿಟಿ ಸೆಲೆಕ್ಟ್ ಮಾಡಿದಾಗ ಈ ರೀತಿ ನಿಮಗೆ ಯಾವ ಒಂದು ಎಂಟಿಟಿಯನ್ನು ನೀವು ಕಾಪಿ, ಮೂವ್, ಜಾಯಿಂಟ್ ಅಥವಾ ಸ್ಲಾಟ್ ಅಂತ ಹೇಳಿದೆಲ್ಲ, ಸೊ ಇದಿಷ್ಟು ಆಪ್ಷನ್ಸ್ ಇದೆ. ನಾನು ಇವಾಗ ಕಾಪಿ. ಸೊ ನಾನು ಈ ಒಂದು ಎಂಟಿಟಿನ ಕಾಪಿ ಮಾಡ್ತೀನಿ. ಸೊ ಯಾವ ಕಡೆ ಡೈರೆಕ್ಷನ್, ಸೊ ಇದನ್ನು ಸೆಲೆಕ್ಟ್ ಮಾಡಿದಾಗ ಓನ್ಲಿ ಎಕ್ಸ್ ಡೈರೆಕ್ಷನಲ್ಲಿ ನಮಗೆ ಮೂವ್ಮೆಂಟ್ ಮಾಡೋಕ್ಕೆ ಬರುತ್ತೆ, ರೈಟ್? ಸೊ ಎಕ್ಸ್ ನೆಗೆಟಿವ್ ಕಡೆ ನಾನು ಕ್ಲಿಕ್ ಕೊಡ್ತೀನಿ. ಸೊ ಇವಾಗ ನಂಬರ್ಸ್ ಕೇಳ್ತಾ ಇದೆ. ಸೊ ನಂಬರ್ಸ್ ಅಂದರೆ ನೀವು ಕ್ಲಿಕ್ ಮಾಡಿದ್ರೆ ಸೊ 2 ನಂಬರ್ ನಮಗೆ ಕ್ರಿಯೇಟ್ ಆಗುತ್ತೆ, 2 ಲೈನು. ಸೊ 3 ಕ್ಲಿಕ್ ಮಾಡಿದ್ರೆ 3 ಲೈನ್ಸ್ ಅನ್ನೋದು ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಸರ್ಟೈನ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ನೀವು ಇಲ್ಲಿ ಡಿಸ್ಟೆನ್ಸ್ ಎಂಟರ್ ಮಾಡಿದ್ರೆ ಇಲ್ಲಿಂದ, ಸೊ ಈ ನಮ್ಮ ಒರಿಜಿನಲ್ ಲೈನಿಂದ 20ಗೆ, ಅಗೇನ್ ಇಲ್ಲಿಂದ 20 mm, ಸೊ ಈ ರೀತಿ ನಮಗೆ ಲೈನ್ಸ್ ಅನ್ನೋದು ಡ್ರಾ ಹಾಕ್ಕೊತ ಹೋಗುತ್ತೆ. ಅದೇ ರೀತಿ ನಮಗೆ ಸೆಲೆಕ್ಟೆಡ್ ಸೈಡ್ ಅಂದರೆ ನಾವು ಇವಾಗ ಈ ಕಡೆ ಕ್ಲಿಕ್ ಮಾಡಿದ್ವಿ ನಾವು, ರೈಟ್? ಎಕ್ಸ್ ನೆಗೆಟಿವ್ ಕ್ಲಿಕ್ ಮಾಡಿದಾಗ ಸೊ ಇದು ಸೆಲೆಕ್ಟೆಡ್ ಸೈಡ್. ಅಥವಾ ಅಪೋಸಿಟ್ ಸೈಡ್ಸ್ ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿ ಕ್ಲಿಕ್ ಮಾಡಿದ್ದು ಇದರ ಅಪೋಸಿಟಲ್ಲಿ ನಮಗೆ ಡ್ರಾಯಿಂಗ್ ಆಗುತ್ತೆ. ಸಪೋಸ್ ನೀವು ಇದನ್ನು ಸೆಲೆಕ್ಟ್ ಮಾಡಿ ಈ ಕಡೆ ಕ್ಲಿಕ್ ಮಾಡಿದರೆ ಡ್ರಾಯಿಂಗ್ಸ್ ಎಲ್ಲ ಈ ಕಡೆ ಡ್ರಾ ಆಗ್ತಾ ಇತ್ತು, ರೈಟ್? ಬೋತ್ ಸೈಡ್ ಸೆಲೆಕ್ಟ್ ಮಾಡಿದ್ರೆ ನಮಗೆ ಎಕ್ಸ್ ಪಾಸಿಟಿವ್ ಆ್ಯಂಡ್ ಎಕ್ಸ್ ನೆಗೆಟಿವ್ ಕಡೆ ಬೋತ್ ಸೈಡಲ್ಲಿ ನಮಗೆ ಸೆಲೆಕ್ಟ್ ಅನ್ನೋದು ಆಗುತ್ತೆ, ರೈಟ್? ಅಗೇನ್ ಕಾಪಿ. ಸೊ ಇವಾಗ ಸೆಲೆಕ್ಟೆಡ್ ಸೈಡ್ ಯೂಸ್ ಮಾಡೋಣ. ಸೊ ಕಾಪಿ, ಸೊ ಇದು ಈ ಲೈನ್ ನಮಗೆ ಕಾಪಿ ಆಗ್ತಾಯಿತ್ತು. ಇವಾಗ ಮೂವ್ ನೋಡಿ, ಇಲ್ಲಿಂದ ನಮಗೆ ರಿಮೂವ್ ಆಗುತ್ತೆ ಕಂಪ್ಲೀಟಾಗಿ. ಈ ಲೈನ್ ನಮಗೆ 3 ಪಾರ್ಟ್ ಆಗಿ, ಸೊ ನಂಬರ್ಸ್ 3 ಕೊಟ್ಟಿದ್ದೀವಿ. ಸಪೋಸ್ ಇದು ಒಂದೇ ಕೊಟ್ಟರೆ ನಮಗೆ ಇಲ್ಲಿರೋಂಥ ಲೈನು ಸೊ ಇಲ್ಲಿಗೆ ಮೂವ್ ಆಗುತ್ತೆ, ರೈಟ್? ಸೊ ಜಾಯಿಂಟ್ ನೋಡಿ, ಜಾಯಿಂಟ್ ಕೊಟ್ಟಾಗ ಏನಾಗುತ್ತೆ, ಸರ್ಟನ್ ಡಿಸ್ಟೆನ್ಸಿಗೆ ನಮಗೆ ಆ ಒಂದು ಲೈನ್ ಮೂವ್ಮೆಂಟ್ ಆಗಿ ನಮಗೆ ಜಾಯಿಂಟ್ ಅನ್ನೋದು ಆಗ್ತಾಯಿದೆ, ರೈಟ್? ಸೊ ಅದೇ ರೀತಿ ಸ್ಲಾಟ್ ಸೆಲೆಕ್ಟ್ ಮಾಡಿದಾಗ ಈ ರೀತಿ ಒಂದು ಆರ್ಕ್ ಅನ್ನೋದು ನಮಗೆ ಫಾರ್ಮ್ ಆಗಿ ಬರುತ್ತೆ, ರೈಟ್? ಸೊ ಈ ರೀತಿ ಸಿಂಪಲಾಗಿ ನಾವು ಈ ಒಂದು ಕಮ್ಯಾಂಡನ್ನು ಯೂಸ್ ಮಾಡ್ತೀವಿ, ರೈಟ್?
ಸೊ ದೆನ್ ಅಗೇನ್ ಕಾಪಿ ಸೆಲೆಕ್ಟ್ ಮಾಡ್ಕೊತೀನಿ, ದೆನ್ ಓಕೆ ಮೇಲೆ ಕ್ಲಿಕ್ ಕೊಡೋಣ. ಸೊ ಇದು ಬಂದು ಎಂಟಿಟಿ. ಸೊ ಈ ರೀತಿ ಲೈನ್ನ ಕಲರ್ ಡಿಫ್ರೆಂಟ್ ಆಗಿದ್ದರೆ ರೈಟ್ ಕ್ಲಿಕ್ ಮಾಡಿ, ಸೊ ಕ್ಲಿಯರ್ ಕಲರ್ಸ್ ಮೇಲೆ ಕ್ಲಿಕ್ ಕೊಟ್ಟರೆ ಸಾಕು, ನಮಗೆ ಕಲರ್ ಅನ್ನೋದು ಕ್ಲಿಯರ್ ಆಗುತ್ತೆ. ದೆನ್ ಸೆಲೆಕ್ಟ್ ದಿಸ್ ಒನ್ ಆ್ಯಂಡ್ ಡಿಲೀಟ್. ಸೊ ನೆಕ್ಸ್ಟ್ ಚೈನ್ಸ್ ಅಂತೇಳಿ ಇದೆ. ಸೊ ಚೈನ್ಸ್ ಇದು ಕೂಡ ಸೇಮ್ ಎಂಟೈರ್ಲಿ 4 ಸೈಡ್ ಒಂದೇ ಕ್ಲಿಕ್ ಕೊಟ್ಟರೆ 4 ಸೈಡಲ್ಲಿ ನಮಗೆ ಸೆಲೆಕ್ಟ್ ಆಗುತ್ತೆ. ಇವಾಗ ಚೈನ್ಸನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಲಿಕ್ ಒನ್ ಸೈಡ್ 4 ಕಡೆ. ಸೊ ಇದು 4 ನಮಗೆ ಲೈನ್ಸ್ ಜಾಯಿಂಟ್ ಆಗಿದೆಯಲ್ಲ ಅಪ್ ಟು ಅಲ್ಲಿ ತನಕ ಸೆಲೆಕ್ಟ್ ಆಗುತ್ತೆ. ಸಪೋಸ್ ಇಲ್ಲೇನೋ ಬ್ರೇಕ್ ಆಗಿದ್ದರೆ ಅಪ್ ಟು ಇಲ್ಲಿಗೆ ಮಾತ್ರ ಸೆಲೆಕ್ಟ್ ಆಗುತ್ತೆ, ರೈಟ್. ಸೊ ಸೇಮ್ ಆಪ್ಷನ್ಸ್ 4 ಸೈಡ್ ನಮಗೆ ಇದು ಯೂಸ್ ಆಗುತ್ತೆ. ಸೊ ಇಲ್ಲಿ ನಮಗೆ ಗೈಡ್ ಮಾಡ್ಕೊತಾ ಇರುತ್ತೆ, ಇದು ಇಂಡಿಕೇಟ್ ದ ಆಫ್ಸೆಟ್ ಡೈರೆಕ್ಷನ್ ಅಂತೇಳಿ. ಸೊ ಔಟ್ ಸೈಡಲ್ಲೇ ಸೆಲೆಕ್ಟ್ ಮಾಡ್ತೀನಿ. ಸೊ ಎಲ್ಲವೂ ಸೇಮ್, ಕಾಪಿ ಬೇಕಾ, ಮೂವ್ ಬೇಕಾ, ಅಥವಾ ಜಾಯಿಂಟ್ ಬೇಕಾ, ಅಥವಾ ಸ್ಲಾಟ್ ಬೇಕಾ ಅಂತೇಳಿ, ರೈಟ್. ಸೊ ಇದೇ ರೀತಿ ನಮಗೆ ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಸೊ ನಂಬರ್ಸ್ ನೋಡಿ, ನಾವು ನಂಬರ್ಸ್ ಎಷ್ಟು ಬೇಕಷ್ಟು ಇಂಕ್ರೀಸ್ ಮಾಡ್ಕೊಬೋದು, ಡಿಸ್ಟೆನ್ಸ್ ಇಂಕ್ರೀಸ್ ಮಾಡ್ಕೊಳ್ಬೋದು. ಆ್ಯಂಡ್ ಡೆಪ್ತ್ ನಮಗೆ ಇಲ್ಲಿ ಯೂಸ್ ಆಗೋದಿಲ್ಲ, ರೈಟ್. ಡೆಪ್ತ್ ನಮಗೆ 2Dಯಲ್ಲಿ ಯೂಸ್ ಆಗೋದಿಲ್ಲ. ಆ್ಯಂಡ್ ಆ್ಯಂಗಲ್ ಕೂಡ ಕೊಟ್ಟಿದ್ದಾನೆ, ಸೊ ಇದು ಕೂಡ ನಮಗಿಲ್ಲಿ ಯೂಸ್ ಆಗೋಂಗಿಲ್ಲ. ಆಬ್ಸಲ್ಯೂಟ್ ಆ್ಯಂಡ್ ಇಂಕ್ರಿಮೆಂಟ್, ಸೊ ಇವೆಲ್ಲ 3Dಯಲ್ಲಿ ಯೂಸ್ ಆಗುತ್ತೆ. ಸೊ ಅವಾಗ ಕೂಡ ನಿಮಗೆ ನೀಟಾಗಿ ಇವೆಲ್ಲವೂ ಕಮೆಂಟ್ಸ್ಗಳ ಬಗ್ಗೆ ಕೂಡ ಎಕ್ಸ್ಪ್ಲೇಷನ್ ಮಾಡ್ಕೊತಾ ಹೋಗ್ತೀನಿ. ಸೊ ಡೈರೆಕ್ಷನ್ ಕೂಡ ಸೇಮ್. ಫಿಲೆಟ್ ನೋಡಿ, ಮಾಡಿಫೈ ಫಿಲೆಟ್ ಕಾರ್ನರ್ಸ್ ಅಂತಿದೆ. ಕಾರ್ನರ್ ಬೇಕಾದರೆ ನೀವು ಮಾಡಿಫೈ ಕೂಡ ಇಲ್ಲಿಂದ ಮಾಡಬಹುದು, ರೈಟ್. ಅಗೇನ್ ನಮಗಿಲ್ಲಿ ಆಲ್ ಇದೆ, ರೈಟ್. ಸೊ ಈ ರೀತಿ ನೆಕ್ಸ್ಟ್ ಇನ್ಫಿನಿಟಿ ಲುಕ್ ಅಹೆಡ್ ಅಂತೇಳಿ ಕೊಟ್ಟಿದ್ದಾನೆ, ರೈಟ್. ಸೊ ಇದು ನಮಗೆ ಯಾಕೆ ಯೂಸ್ ಆಗುತ್ತೆ ಅಂದರೆ, ಒಂದು ಇನ್ಫಿನಿಟಿ ಲೈನ್ಸ್ ಇರುತ್ತಲ್ಲ, ಸೊ ಆ ಒಂದು ಟೈಮಲ್ಲಿ ನಮಗೆ ಲೈನ್ಸ್ ಬಹಳಷ್ಟು ಲೆಂತ್ ಇರುತ್ತೆ, ನಮಗೆ ಮೆಜರ್ ಮಾಡೋಕ್ಕೆ ಕೂಡ ಆಗ್ತಾ ಇರೋಂಗಿಲ್ಲ. ಆ ಒಂದು ಟೈಮಲ್ಲಿ ಯೂಸ್ ಆಗುತ್ತೆ ಈ ಒಂದು ಇನ್ಫಿನಿಟಿ ಅಂತೇಳಿ. ಸೊ ಇನ್ಫಿನಿಟಿ ಲುಕ್ ಅಹೆಡ್ ಅಂತೇಳಿ. ಸೊ ಈ ರೀತಿ ಇರ್ತಾವಲ್ಲ, ಸೊ ಡಿಫ್ರೆಂಟ್ ಇದ್ದಾವೆ ಕಾರ್ನರ್ಸಲ್ಲಿ. ಕೆಲವೊಂದಿಷ್ಟು ನಮಗೆ ಕ್ರಿಟಿಕಲ್ ಡೈಮೆನ್ಷನ್ಸ್ ಎಲ್ಲ ಇದ್ದಾಗ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಸೊ ಇದನ್ನು ಮುಂದೆ ನಾನು ನಿಮಗೆ ಡಿಸ್ಕಷನ್ ಮಾಡ್ಕೊತಾ ಹೋಗ್ತೀವಂತೆ ಪ್ರೋಗ್ರಾಮ್ ಮಾಡುವಾಗೆಲ್ಲವೂ, ರೈಟ್. ಸೊ ಇವೆಲ್ಲವೂ ಸೇಮ್. ನಮಗೆ ಕಲರ್ ಬೇಕಾದರೆ ನೀವು ಕಲರ್ ಚೇಂಜ್ ಮಾಡ್ಕೊಬೋದು, ನನಗೆ ಲೆವೆಲ್ಸ್ ಬೇಕಾದರೆ ಲೆವೆಲ್ಸ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು, ರೈಟ್. ಸೊ ಇದು ಬಂದು ನಮಗೆ ಆಫ್ಸೆಟ್ ಕಮಾಂಡ್ ಬಗ್ಗೆ. ನೆಕ್ಸ್ಟ್ ಕಮಾಂಡ್ ಬಂದು ನಮಗೆ ಲೇಔಟಲ್ಲಿ ಜಾಮೆಟ್ರಿ ನೆಸ್ಟಿಂಗ್ ಅಂತಿದೆ, ರೆಕ್ಟ್ಯಾಂಗ್ಯುಲರ್ ಎರೆ ಆ್ಯಂಡ್ ಡಿಸ್ಟ್ರಿಬ್ಯೂಟ್. ಸೊ ಇದರಲ್ಲಿ ನಮಗೆ ರೆಕ್ಟ್ಯಾಂಗ್ಯುಲರ್ ಎರೆ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು. ಸೊ ಜಾಮೆಟ್ರಿ ನೆಸ್ಟಿಂಗ್ ಒಂದು ಸಪ್ರೇಟ್ ಕ್ಲಾಸ್ ಇರುತ್ತೆ, ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣಂತೆ, ರೈಟ್. ಸೊ ವಿವಲ್ಲಿ ಹೋಗ್ತಾ ಇದ್ದೀನಿ ನಾನು. ವಿವಲ್ಲಿ ಹೋಗಿ ನಾನು ಶೋ ಆ್ಯಕ್ಸಿಸನ್ನು ಇವಾಗ ಆಫ್ ಮಾಡ್ಕೊತೀನಿ. ಸೊ ಇದಾದಮೇಲೆ ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ಸೊ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಂಡು ರೆಕ್ಟ್ಯಾಂಗ್ಯುಲರ್ ಎರೆ ನಮಗೆ ಹೇಗೆ ಯೂಸ್ ಆಗುತ್ತೆ ಅಂತೇಳಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀನಿ. ಸೊ ನಾನು ಇವಾಗ ಒಂದು ಸ್ಕ್ವೈರನ್ನು ಡ್ರಾ ಮಾಡಿದ್ದೀನಿ, ರೈಟ್. ಟ್ರಾನ್ಸ್ಫಾರ್ಮ್ ಆಗೋಲ್ಲ ರೆಕ್ಟ್ಯಾಂಗ್ಯುಲರ್ ಎರೆ. ಸೊ ರೆಕ್ಟ್ಯಾಂಗ್ಯುಲರ್ ಎರೆ ನಾರ್ಮಲಾಗಿ ನಮ್ಗೆ ಯಾಕೆ ಯೂಸ್ ಆಗುತ್ತೆ ಅಂದರೆ, ನೋಡಿ ಇದೇ ರೀತಿ ನಮಗೆ ಮಲ್ಟಿಪಲ್ಸ್, ರೈಟ್, ಒಂದು ಸ್ಕ್ವೈರ್ ಡ್ರಾ ಮಾಡಿದ್ದೀನಲ್ಲ, ಇದೇ ನನಗೆ ಬಹಳಷ್ಟು ಇನ್ನು ಇದೇ ಟೈಪು ಬಹಳಷ್ಟು ಶೇಪ್ಸಲ್ಲಿ ನನಗೆ ಡೂಪ್ಲಿಕೇಟ್ ಮಾಡ್ಕೊಬೇಕು ನಾನು. ಆ ಒಂದು ಟೈಮಲ್ಲಿ ಈ ಒಂದು ರೆಕ್ಟ್ಯಾಂಗ್ಯುಲರ್ ಎರೆ ಅನ್ನೋದು ಯೂಸ್ ಆಗುತ್ತೆ. ಸಿಂಪಲಾಗಿ ಈ ಒಂದು ರೆಕ್ಟ್ಯಾಂಗ್ಯುಲರ್ ಎರೆ ಮೇಲೆ ಕ್ಲಿಕ್ ಮಾಡಿ, ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೆಲೆಕ್ಷನ್ ಮೆಥಡ್ ಇರುತ್ತೆ, ರೈಟ್. ಸೊ ನೀವು 4 ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಈ ರೀತಿ ನೋಡಿ, ಒಂದನ್ನು ನಾವು 3 ಡೂಪ್ಲಿಕೇಟ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ, ರೈಟ್. ಸೊ ಟೋಟಲಾಗಿ ನಮಗೆ ಇಲ್ಲಿ ಫಸ್ಟಿಗೆ ಇನ್ಸ್ಟೆನ್ಸ್ ಅಂತ ಕೇಳ್ತಾ ಇದೆ. ಡೈರೆಕ್ಷನ್ 1 ಅಂತ ಇರುತ್ತೆ, ಡೈರೆಕ್ಷನ್ 2. ಸೊ ಒಂದು ಬಂದು ನಮಗೆ ಎಕ್ಸ್ ಆ್ಯಕ್ಸಿಸಲ್ಲಿ ವರ್ಕ್ ಆಗುತ್ತೆ, ಇನ್ನೂ ಒಂದು ಬಂದು ನಮಗೆ ವೈ ಆ್ಯಕ್ಸಿಸಲ್ಲಿ ಮೂವ್ಮೆಂಟ್ ಆಗುತ್ತೆ. ಸೊ ಸ್ವಲ್ಪ ಡಿಸ್ಟೆನ್ಸನ್ನು ಜಾಸ್ತಿ ತೊಗೊತೀನಿ, ರೈಟ್. ಫಸ್ಟ್ನೇದು ಬಂದು ಎಕ್ಸ್ ಡೈರೆಕ್ಷನ್ ನಮಗೆ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಇನ್ಸ್ಟೆನ್ಸ್ ಬೇಕಾದ್ರೆ ನೀವು ಚೇಂಜ್ ಕೂಡ ಮಾಡ್ಕೊಳ್ಬೋದು, 3, 4 ನಿಮಗೆ ಎಷ್ಟು ಬೇಕಷ್ಟು ಕಾಪಿ ಡೂಪ್ಲಿಕೇಟನ್ನು ಮಾಡ್ಕೊಳ್ಬೋದು. ಸೊ ಇದು ಡಿಫೈನ್ ಸೈಡ್, ಅಪೋಸಿಟ್ ಸೈಡ್ ಆ್ಯಂಡ್ ಬೋತ್ ಸೈಡ್ ಇವೆಲ್ಲವೂ ನಮಗೆ ಕಾಮನ್, ರೈಟ್. ನೆಕ್ಸ್ಟ್ ಡೈರೆಕ್ಷನ್ 2, ಇದು ನಮಗೆ ವೈ ಡೈರೆಕ್ಷನಲ್ಲಿ ಈ ರೀತಿ ಡೂಪ್ಲಿಕೇಟ್ ಮಲ್ಟಿಪಲ್ಸ್ ಟೈಮ್ಸ್ ನಮಗೆ ಎಷ್ಟು ಬೇಕಷ್ಟು ನಾವು ಡೂಪ್ಲಿಕೇಟನ್ನು ಮಾಡ್ಕೊಳ್ಳಬಹುದು. ಅಗೇನ್ ಡಿಸ್ಟೆನ್ಸ್ ಕೂಡ ನಾವು ಇಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಳಬಹುದು. ಸೊ ಇವೆಲ್ಲವೂ ಸೇಮ್ ನಮಗೆ ಡಿಫೈನ್ ಸೈಡ್, ಅಪೋಸಿಟ್ ಸೈಡ್ ಆ್ಯಂಡ್ ಬೋತ್ ಸೈಡ್ ಕ್ಲಿಕ್ ಮಾಡಿದ್ರೆ ನಮಗೆ
ಎರಡು ಕಡೆ ಈ ಒಂದು ಮಾಡೆಲ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಈ ರೀತಿ ನಾವು ಸಿಂಪಲಾಗಿ ಡೂಪ್ಲಿಕೇಟ್ ಒಂದು ಆಬ್ಜೆಕ್ಟನ್ನು ಡೂಪ್ಲಿಕೇಟ್ ಮಾಡೋದಕ್ಕೆ ಈ ಒಂದು ರೆಕ್ಟ್ಯಾಂಗ್ಯುಲರ್ ಎರೆ ಅನ್ನೋದು ಯೂಸ್ ಆಗುತ್ತೆ. ಅದೇ ರೀತಿ ಡಿಸ್ಟ್ರಿಬ್ಯೂಟ್ ಕೂಡ ಸೇಮ್ ಇದೇ ರೀತಿ ಇರುತ್ತೆ, ಬಟ್ ಇದು ನಮಗೆ ಎರಡು ಪಾಯಿಂಟನ್ನು ಬೇಸ್ ಮಾಡ್ಕೊಂಡು ನಾವು ಡೂಪ್ಲಿಕೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇವಾಗ ಡಿಸ್ಟ್ರಿಬ್ಯೂಟನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ನೀವು ಇದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಕ್ಲಿಕ್ ಕೊಡಿ. ಇಲ್ಲಿ ವೆಕ್ಟರ್ ಇದೆ, ಸೊ ವೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ. ಸೊ ಡೂಪ್ಲಿಕೇಟ್ ಅನ್ನೋದು ನಮಗೆ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ನಂಬರ್ ಆಫ್ ಎಷ್ಟು ಬೇಕಂದ್ರೆ ಅಷ್ಟು ನೀವು ನಂಬರ್ ಆಫನ್ನು ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ ಸ್ಪೇಸಿಂಗ್ ಬೇಕಂದರೆ ಸ್ಪೇಸಿಂಗ್ ಮೂಲಕ ನೀವು ಇವುಗಳನ್ನು ಚೇಂಜ್ ಅನ್ನೋದು ಮಾಡ್ಕೊಳ್ಳಬೋದು. ಸೊ ಇಲ್ಲಿ ಮೂವ್ ಕಾಪಿ ಇವೆಲ್ಲವೂ ಸೇಮ್. ಸೊ ರೈಟ್, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಈ ಟಾಪಿಕನ್ನು ಸ್ಕಿಪ್ ಮಾಡಿ, ರೈಟ್. ಸೊ ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅನ್ನೋದು ನಮಗೆ ಸೈಜಲ್ಲಿ ಸ್ಟ್ರೆಚ್ ಮತ್ತು ಸ್ಕೇಲ್ ಇವೆರಡು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ನಮಗೆ. ನಾವು ಪ್ರೋಗ್ರಾಮ್ ಮಾಡುವಾಗ ಸ್ಟ್ರೆಚ್ ಮತ್ತು ಸ್ಕೇಲ್ ಬಹಳಷ್ಟು ಯೂಸ್ ಆಗುತ್ತೆ. ಸೊ ಇದೊಂದು ನೀಟಾಗಿ ತಿಳ್ಕೊಳ್ಳಿ. ಸೊ ಅಗೇನು ಒಂದು ಸ್ಕ್ವೇರ್ ಏನೋ ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ನಾವು ಪ್ರೋಗ್ರಾಮ್ ಡಿಸ್ಕಷನ್ ಮಾಡುವಾಗ ಇವೇ ಟಾಪಿಕ್ಸ್ ಎಲ್ಲ ರಿಪೀಟ್ ಇರುತ್ತೆ, ಅಲ್ಲಿ ವಿತ್ ಪ್ರಾಕ್ಟಿಕಲ್ ಜೊತೆ ನಿಮಗಿನ್ನ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಸಪೋಸ್ ಡೈನಾಮಿಕ್ ಮೇಲೇ ಸಪ್ರೇಟ್ ಆಗಿರುವಂತಹ ವೀಡಿಯೋಸ್ ಇದೆ, ಟ್ರಾನ್ಸ್ಲೇಟ್ ಮೇಲೇ ಸಪ್ರೇಟ್ ಆಗಿರುವಂತಹ ವೀಡಿಯೋಸ್ ಇದೆ, ಎಲ್ಲವೂ ಪ್ರೊವೈಡ್ ಮಾಡ್ತೀನಿ, ರೈಟ್. ಸೊ ಇವಾಗ ಸ್ಟ್ರೆಚ್ ಆಪ್ಷನ್ಸನ್ನು ಯೂಸ್ ಮಾಡೋಣ. ಸ್ಟ್ರೆಚ್ ಆಪ್ಷನ್ಸ್ ನಾರ್ಮಲಾಗಿ ಯಾಕೆ ಯೂಸ್ ಆಗುತ್ತಂದರೆ, ಸೊ ಯಾವ್ದಾರು ಒಂದು ಫೇಸನ್ನು ಬೇಸ್ ಮಾಡಿಕೊಂಡು ರಿಮೈನಿಂಗ್ ಮೂರು ಏನು ಎಂಟಿಟಿ ಇದೆಯಲ್ಲ, ಮೂರು ಲೈನ್ ಇದೆಯಲ್ಲ, ಸೊ ನಾನು ಮಾಡಿಫಿಕೇಷನ್ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಇವಾಗ ಸ್ಟ್ರೆಚ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಈ ರೀತಿ ವಿಂಡೋ ಟೈಪ್ ಮೂರನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಇವಾಗ ನನಗಿದು ಬೇಸ್ ಆಗುತ್ತೆ, ರೈಟ್. ಎಂಡ್ ಸೆಲೆಕ್ಷನ್ ಕ್ಲಿಕ್ ಕೊಡ್ತೀನಿ. ಇವಾಗ ನೀವು ಮೂವ್ ಅಥವಾ ಕಾಪಿ ಆಪ್ಷನ್ಸ್ ಇದೆ, ನಾನು ಕಾಪಿ ಸೆಲೆಕ್ಷನ್ ಮಾಡ್ಕೊತೀನಿ. ನಂಬರ್ಸ್ ಎಷ್ಟು ಬೇಕಂದ್ರೆ ಅಷ್ಟು ನೀವು ನಂಬರ್ಸನ್ನು ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಡೈರೆಕ್ಷನ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಡೈರೆಕ್ಷನಲ್ಲಿ. ಸೊ ಅದು ಬೇಸ್, ಇದೊಂದು ಬೇಸ್ ನಮಗೆ ಚೇಂಜ್ ಆಗೋಲ್ಲ. ರಿಮೈನಿಂಗ್ ಮೂರು ಫೇಸಸನ್ನು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡಿಫಿಕೇಷನ್ ಅನ್ನೋದು ಮಾಡ್ಕೊಳ್ಬೋದು. ಸೊ ಲೆಂತ್ ಬೇಕಾದ್ರೆ ಲೆಂತ್ ಚೇಂಜ್ ಮಾಡ್ಕೊಬೋದು, ಆ್ಯಂಗಲ್ ಅಂದರೆ ರೊಟೇಟ್ ಹಾಕ್ಕೊತ ಹೋಗುತ್ತೆ, ರೈಟ್. ಸೊ ಈ ರೀತಿ ಸ್ಟ್ರೆಚ್ ಅನ್ನೋದು ನಮಗೆ ಯೂಸ್ ಆಗುತ್ತೆ. ನೋಡಿ ಡೂಪ್ಲಿಕೇಟ್ ಅಂದಾಗ ನಾನು ಕಾಪಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಅದಕ್ಕೆ ಈ ರೀತಿ ಬಂದಿದೆ. ಸಪೋಸ್ ಕಂಟ್ರೋಲ್ Z ಪ್ರೆಸ್ ಮಾಡ್ತೀನಿ, ಅಗೇನ್ ಸ್ಟ್ರೆಚ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಅಗೇನ್ ಸೇಮ್ ಈ ಮೂರು ವಿಂಡೋ ಸೆಲೆಕ್ಷನ್ ಮಾಡಿ ಎಂಡ್ ಸೆಲೆಕ್ಷನ್ ಕ್ಲಿಕ್ ಕೊಡ್ತೀನಿ. ಸೊ ಇಲ್ಲಿ ಮೂವ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನೀವು ಇದನ್ನು ಮಾಡಿಫಿಕೇಷನ್ ಮಾಡ್ಕೊಳ್ಬೋದು, ರೈಟ್. ಸೊ ಸಮ್ಟೈಮ್ಸ್ ಶಾರ್ಟ್ ಮಾಡ್ಬೇಕಂದ್ರೆ ಶಾರ್ಟ್ ಮಾಡ್ಕೊಳ್ಬೋದು, ಆ್ಯಂಡ್ ಈ ರೀತಿ ಡಿಸೈನಿಂಗ್ ಎಲ್ಲ ನೀವು ಬೇಕಂದರೆ ಮಾಡ್ಕೊಳ್ಬೋದು, ರೈಟ್. ಸೊ ಈ ರೀತಿ ಇದು ಆಪ್ಷನ್ಸ್ ಅನ್ನೋದು ನಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಸ್ಕೇಲ್ ನಿಮ್ಗೆ ಆಲ್ರೆಡಿ ಈ ಒಂದು ಹೆಸರು ಮೇಲೆ ಗೊತ್ತಾಗುತ್ತೆ. ಸ್ಮಾಲ್ ಇದ್ದನ್ನು ಎನ್ಲಾರ್ಜ್ ಮಾಡ್ಬೋದು, ಎನ್ಲಾರ್ಜ್ ಇದ್ದನ್ನು ನಾವು ಸ್ಮಾಲ್ ಮಾಡ್ಕೊಳ್ಬೋದು, ರೈಟ್. ಸೆಲೆಕ್ಟ್ ಎಂಟಿಟಿ ಟು ಸ್ಕೇಲ್ ಅಂತ ಕೇಳ್ತಾ ಇದೆ, ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಕ್ಲಿಕ್ ಕೊಡ್ತೀನಿ, ರೈಟ್. ಸೊ ಇಲ್ಲಿ ಮೂವ್ ಕಾಪಿ ಎಲ್ಲವೂ ಸೇಮ್ ನಮಗೆ. ಸೊ ಇಲ್ಲಿ ನೋಡಿ ಸ್ಕೇಲ್ ಇದೆ, ಒಂದಿದೆ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಬಲ್ ಆಗುತ್ತೆ, 2 ಫ್ಯಾಕ್ಟರ್ ಆಯಿತು ಇವಾಗ, ರೈಟ್. ಈ ರೀತಿ ನಂಬರ್ಸ್ ನೀವು ಎಷ್ಟು ನಂಬರ್ಸ್ ಬೇಕಾದರೆ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಳೋ ಹೋಗ್ಬೋದು, ನೋಡಿ ಚೇಂಜ್ ಹಾಕ್ಕೊತ ಹೋಗುತ್ತೆ. ಅಥವಾ ಪರ್ಸೆಂಟೇಜ್ ಮೂಲಕ ಬೇಕಂದರೆ ಪರ್ಸೆಂಟೇಜ್. ಸೊ ಇವಾಗ 100 ಕೊಡ್ತೀನಿ, ಸೇಮ್ ಅಲ್ಲೇ ಇರುತ್ತೆ. 105 ಕೊಡಿ, ನಮಗೆ ಚೇಂಜ್ ಹಾಕ್ಕೊತ ಹೋಗುತ್ತೆ, 5% ಇನ್ಕ್ರೀಸ್ ಹಾಕ್ಕೊತ ಹೋಗ್ತಾ ಇರುತ್ತೆ, ರೈಟ್. ಸೊ ಈ ರೀತಿ ನಮಗೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಸೊ ಇಲ್ಲಿ ಬೈ ಆಕ್ಸಿಸ್ ಆ್ಯಂಡ್ ಯೂನಿಫಾರ್ಮ್ ಅಂತೇಳಿರುತ್ತೆ. ಸೊ ಇದೆಲ್ಲವೂ ನಾವು ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತೀವಿ. ಅಗೇನ್ ಸಪ್ರೇಟ್ ಆಗಿರುವಂತಹ ಕ್ಲಾಸಸ್ ಕೂಡ ಇರುತ್ತೆ. ಇದು ಜಸ್ಟ್ ನಿಮಗೆ ಇಂಟ್ರೆಸ್ಟ್, ಒಂದು ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಅದ್ರ ಮೇಲೆ ಡೀಪಾಗಿ ಹೋಗೋಣ ಅಂತ. ಇನ್ನು ಡೀಪಾಗಿ ಹೋದಾಗಿಲ್ಲ, ನಿಮಗೂ ಆ ವೀಡಿಯೋಸನ್ನು ನಾನು ಸ್ಪೀಡಾಗಿ ಹೇಳ್ಕೊತ ಹೋಗಿರ್ತೀನಿ, ನೀವು ಅದನ್ನು ಬೇಗ ಕ್ಯಾಪ್ಚರ್ ಕೂಡ ಮಾಡ್ಕೊಳ್ಳಬಹುದು. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಸೊ ಇಲ್ಲಿಗೆ ಟ್ರಾನ್ಸ್ಲೇಟ್ ಕಮ್ಯಾಂಡ್ ಕಂಪ್ಲೀಟ್ ಆಗುತ್ತೆ, ರೈಟ್. ಸೊ ಥ್ಯಾಂಕ್ ಯು.